ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ಇನ್ನು ಪ್ಲೇ ಆಫ್ಗೆ ಹೋಗಬೇಕು, ಕ್ವಾಲಿಫೈ ಆಗಬೇಕು ಅಂತಾರೆ. ಬೆಂಗಳೂರು ಬುಲ್ಸ್ ಇನ್ನು ಎಷ್ಟು ಮ್ಯಾಚ್ನ ಗೆಲ್ಲಬೇಕು, ಈಗ ಎಷ್ಟನೇ ಸ್ಥಾನದಿದ್ದಾರೆ ಬೆಂಗಳೂರು ಬುಲ್ಸ್ ಅವರು, ಯಾರ್ಯಾರಿಗೆ ಪೈಪೋಟಿ ಕೊಡಬೇಕೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬುಲ್ಸರು 2023 ಅಂದರೆ PK ಸೀಸನ್ 10 ಅಷ್ಟೊಂದು ಚೆನ್ನಾಗಿ ಆಟ ಆಡ್ತಾ ಇಲ್ಲ ಅಂತ ಹೇಳಬೇಕು. ಒಂದು ಮ್ಯಾಚ್ ಗೆಲ್ತಾರೆ, ಒಂದು ಮ್ಯಾಚ್ ಸೋಲ್ತಾರೆ, ಮತ್ತು ಬ್ಯಾಕ್ ಟು ಬ್ಯಾಕ್ ಟೈ ಕೂಡ ಆಗಿದೆ ಸೀಸನಲ್ಲಿ ಬೆಂಗಳೂರು ಬುಲ್ಸ್ಗೆ ಅಂತ ಹೇಳಬೇಕು. ಆದರೆ ಬೆಂಗಳೂರು ಬುಲ್ಸರಿಗೆ ಗೆಲ್ಲಲೇಬೇಕು, ಬ್ಯಾಕ್ ಟು ಬ್ಯಾಕ್ ಅಂತ ಹೇಳ್ತೀನಿ ಗುರು. ಇಲ್ಲ ಅಂತಾರೆ ಪ್ಲೇ ಆಫ್ಗೆ ಹೋಗೋದೇ ಇಲ್ಲ ಅಂತ ಹೇಳ್ತೀನಿ. ಎಲ್ಲ ಮ್ಯಾಚ್ ಗೆಲ್ಲಲೇಬೇಕು. ಎಷ್ಟು ಮ್ಯಾಚ್ ಗೆಲ್ಲಬೇಕಪ್ಪ, ಈಗ ಸದ್ಯದ ಮಟ್ಟಿಗೆ ಎಷ್ಟನೇ ಸ್ಥಾನದಿದ್ದಾರೆ ಹೇಳೋದಾಯ್ತು ಅಂತಾರೆ. ಬೆಂಗಳೂರು ಬುಲ್ಸರಿಗೆ 7ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಬೇಕು. ನೋಡ್ತಾ ಇರ್ಬೋದು. ಆದರೆ ಜೈಪುರ ತಂಡ ಕ್ವಾಲಿಫೈ ಆಗಿದೆ, ಪುಣೇರಿ ಪಂಟರ್ಸ್ ಕೂಡ ಕ್ವಾಲಿಫೈ ಆಗುತ್ತೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ದಬಂಗ್ದಲ್ಲಿ ಕೂಡ ಆಗುತ್ತೆ ಅಂತ ಹೇಳಬೇಕು. ಅವರು ಕೂಡ ಫೈಟ್ ಬರುತ್ತೆ, ದಬಂಗದಲ್ಲಿ ಆಗುತ್ತೆ ಅಂತ ಹೇಳಬೇಕು. ಇನ್ನು ಪಟ್ಟಣ ಕೂಡ ಆಗುತ್ತೆ. ಉಳಿದಿರುವಂಥ 2 ತಂಡಗಳ ನಡುವೆ ಫೈಟ್ ಬೀಳುತ್ತೆ. ಪಟ್ಟಣದಿಂದ ಹಿಡಿದು ಕೆಳಗಿರೋ ತಂಡಗಳಿಗೆಲ್ಲ ಫೈಟ್ ಬೀಳುತ್ತೆ ಅಂತ ಹೇಳಬೇಕು. ಅಲ್ಲಿಂದ ಹಿಡಿದು ಬೆಂಗಾಳಿ ವಾರಿಸ್ ತಂಡ ತಕೊಂಡು ಫೈಟ್ ಬೀಳುತ್ತೆ ಅಂತ ಹೇಳಬೇಕು. ಇವರೆಲ್ಲ ಕ್ವಾಲಿಫೈ ಆಗೋಕ್ಕೆ ಇನ್ನೂ ಕೂಡ ಇದ್ದಾರೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ಗೆ ಇನ್ನು 5 ಮ್ಯಾಚ್ ಸಿಗುತ್ತೆ ಅಂತ ಹೇಳಬೇಕು. 5 ಮ್ಯಾಚಲ್ಲಿ ಇವರು ಕಂಫರ್ಟಬಲ್ ಆಗಿ ಪ್ಲೇ ಆಫ್ಗೆ ಹೋಗಬೇಕು ಅಂದರೆ 4 ಮ್ಯಾಚ್ ಗೆಲ್ಲಲೇಬೇಕು ಅಂತ ಹೇಳ್ತೀನಿ. ಆಗ ಇವರು ನಂಬರ್ 5ನೇ ಸ್ಥಾನಕ್ಕೂ 4ನೇ ಸ್ಥಾನಕ್ಕೂ ಪೊಸಿಷನ್ಗೆ ಬಂದು ಮುಗಿಸ್ತಾರೆ PK ಸೀಸನ್ 10 ಅಂತ ಹೇಳ್ತೀನಿ. ಇನ್ನೇನಾರ ಬೆಂಗಳೂರು ಬುಲ್ಸ್ ನಮಗೆ 4 ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ, ಇರೋ 5 ಮ್ಯಾಚ್ 4 ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ, 3 ಮ್ಯಾಚ್ ಗೆದ್ದು ಅನ್ನೋದಾಯಿತು ಅಂತಂದರೆ ಗುರು, ಆಗೇನಾಗುತ್ತೆ ಅಂತಂದರೆ ಈಗ ಬೇರೆ ತಂಡ ಸೋಲಿ ಅಂತಾರೆ. ಈಗ ಗುಜರಾತ್ ಸೋಲಿ, ಹರಿಯಾಣ ಸೋಲಿ ಅಥವಾ ತಮಿಳ್ ಸೋಲಿ, ಈ ರೀತಿ ನಮಗೆ ಬರುತ್ತೆ ಅಂತ ಹೇಳಬೇಕು. ಪೈಪೋಟಿಲಿ ನೆಕ್ಸ್ಟ್ ಮ್ಯಾಚ್ ಇರೋದು ಮುಂಬೈ ಇರೋದು ಅಂತ ಹೇಳಬೇಕು. ಅವ್ರು ನೋಡ್ತಿರ್ಬೋದು ನಮ್ಗಿಂತ ಕೆಳಗಿದ್ದಾರೆ ಅಂತ ಹೇಳಬೇಕು. ಅವ್ರು 40 ಅಂಕ ಅಂತ ಹೇಳಬೇಕು. ನಾವೇನಾದ್ರು 2 ಮ್ಯಾಚ್ ಟೈ ಆಗೋದು ಬದಲು 2 ಮ್ಯಾಚ್ ಕೂಡ ಗೆದ್ದಿತ್ತು ಅಂತ ಅಂದಿದ್ರೆ ಈಗ ನಾವು 4ನೇ ಸ್ಥಾನದಲ್ಲಿ ಇರುವ ಅಂತ ಹೇಳಬೇಕು. ಆರಾಮಾಗಿ ಕಂಫರ್ಟಬಲ್ ಆಗಿ ಪ್ಲೇ ಆಫ್ಗೆ ಹೋಗಿವ ಅಂತ ಹೇಳ್ತೀನಿ ಗುರು. ಈಗ 2 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದಂಗೆ 1 ಮ್ಯಾಚ್ ಸೋತಂಗೆ ಆಗಿದೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಗೆಲ್ಲೋ ಪಂದ್ಯ ಪಟ್ಟ ವಿರುದ್ಧ ಅದು ಕೂಡ ಸ್ವಲ್ಪ ಕಲಾಬಿಲಿ ಆಗಿ ಸೋತು ಅಂತ ಹೇಳಬೇಕು. ನೀವೇನಾದ್ರೂ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್ ಬಾಯ್.